ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಎಲ್ಲಿ ಹೋಗಿದೆ? ಕೋರ್ಟ್ ಹುಡ್ಕೊಂಡು ಹೋಗಿದೆ ಶಾನ್ವಿ. ಕೋರ್ಟ್ ವಾಸ್ ಅ ಹೋಪ್. ಈತ ನನ್ನ ಜೊತೆ ಮೊದಲಿನ ಥರನೇ ಆಗ್ತಾಳೆ, ಖುಷಿಯಾಗಿರ್ತಾಳೆ ಅನ್ನೋದಕ್ಕೆ ತೊಂದೆ ಹೋಪ್ ಅಂತ ಅಂದ್ಕೊಂಡಿದ್ದೆ. ಬೇರೆಯವ್ರಿಗೆ ಅದು ಬರೀ ಹ್ಯಾಂಡ್ ಪ್ರಿಂಟ್ ಆಗಿತ್ತು, ಆದರೆ ನನಗೆ ಆ ಹ್ಯಾಂಡ್ ಪ್ರಿಂಟ್ ಹಿಂದೆ ಏನೇನು ಕತೆ ಇತ್ತು ಗೊತ್ತಾ? ಕಳೆದೋಗಿರೋ ನನ್ನ ಮಗಳು ಮತ್ತೆ ನನಗೆ ವಾಪಸ್ ಸಿಗೋದಕ್ಕೆ ಮೊದಲನೇ ಹೆಜ್ಜೆ ಅಂತ ಅನ್ಕೊಂಡಿದ್ದೆ. ಆದರೆ ನಾನೇ ಅದನ್ನು ಕಳ್ಕೊಂಡ್ಬಿಟ್ಟೆ. ಎಲ್ಲ ದುರ್ಗಾಯಿಂದ. ಅದನ್ನೇ ಹೇಳೋಣ ಅಂತ ಬಂದೆ ಅಣ್ಣ. ನೀನ್ ದುರ್ಗನ್ ಮೇಲೆ ಕೂಗಾಡ್ದಾಗಿಂದ ಅವ್ರು ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು ಅಂತಾನೂ ಗೊತ್ತಿಲ್ಲ. ತುಂಬಾ ಹೊತ್ತಾಯ್ತು. ದುರ್ಗಾ ಕಾಣಿಸ್ತಾ ಇಲ್ವಾ? ದುರ್ಗನ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನೀನ್ ಯಾವಾಗ್ಲೂ ಹೀಗೆ ಅಣ್ಣ. ಮೊದ್ಲು ದುರ್ಗನ್ ಮೇಲೆ ರೇಗ್ತೀಯ, ಆಮೇಲೆ ರಿಗ್ರೆಟ್ ಮಾಡ್ಕೋತೀಯ. ಅಲ್ಲ, ಸ್ವಲ್ಪ ಕೇಳೋದ್ನೇ ಸಮಾಧಾನವಾಗಿ ಕೇಳ್ಬೋದಿತ್ತು ತಾನೆ. ಅಕಸ್ಮಾತ್ ಅವರೇ ನಿನ್ ಕೋಟ್ನ ಬಿಸಾಕಿದ್ದಾರೆ ಅಂತಾನೆ ಅನ್ಕೋ, ಅದು ನಿನ್ಗೆ ಇಂಪಾರ್ಟೆಂಟ್ ಕೋಟು, ಅದನ್ನ ಎತ್ತಿಡ್ಬೇಕು ಅಂತ ಅವ್ರಿಗೆ ಹೇಗೆ ಗೊತ್ತಿರತ್ತೆ? ನೀನ್ ಎತ್ತಿಡ್ಕೋಬೇಕು ತಾನೆ. ಇವಾಗ ನೋಡು, ಅವ್ರಿಗೆಲ್ಲೂ ಕಾಣ್ತಿಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಮಿಸ್ಟರ್ ಪರ್ಫೆಕ್ಟ್ ತಲೆ ಕೆಡಿಸ್ಕೊಂಡು ರೋಡಲ್ಲಿ ಅಲ್ದಾಡ್ತಿರೋದನ್ನ ನೋಡೋಕೆ ಒಂಥರ ಖುಷಿ ಆಗ್ತಿದೆ. ಇಮೇಜ್ ರೆಪ್ಯುಟೇಷನ್ ಅಂತೂ ಲೆಕ್ಕಕ್ಕೆ ಇಲ್ಲ. ದಿಸ್ ಇಸ್ ಸೋ ಕೂಲ್. ಶರತ್, ಇವಾಗ ಮನೆಗೆ ಹೋಗೋದೇ ಒಳ್ಳೇದು. ದುರ್ಗಾ ಎಲ್ಲೂ ಕಾಣಿಸ್ತಿಲ್ಲ. ಹಿತಾ ಸಹ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅವಳು ದುರ್ಗಾ ಬಗ್ಗೆ ಕೇಳ್ತಾಳೆ. ಅವಳಿಗೆ ಆನ್ಸರ್ ಮಾಡೋದು ಕಷ್ಟ ಆಗತ್ತೆ ಅನ್ಸುತ್ತೆ ನನಗೆ. ಅಣ್ಣ, ಇವಾಗ ಚಿಂತೆ ಮಾಡೋದ್ ಬಿಡು, ನಡಿ. ಆದ್ರೆ ಒಂದಂತೂ ಸತ್ಯ, ದುರ್ಗಾ ನಿನ್ಗೆ ಈ ಮನೆಗೆ ಎಷ್ಟು ಉಪಕಾರ ಮಾಡಿದಾಳೆ ಅಂತ ನಿನ್ಗೂ ಗೊತ್ತು. ಆದ್ರೂ ಅವ್ರ ಮೇಲೆ ರೇಗ್ತೀಯ. ಈ ಮನೆ ಮೇಲಿರೋ ಗೌರವ ಮತ್ತೆ ಹಿತಾ ಮೇಲಿರೋ ಪ್ರೀತಿಗೆ ಎಲ್ಲಾನು ಸಹಿಸ್ಕೊಂಡಿದ್ದಾರೆ. ಸರಿ, ಬನ್ನಿ ಹೋಗೋಣ. ದುರ್ಗಾ, ದುರ್ಗಾ, ಎಲ್ಲೋಗಿದ್ದೆ ನೀನು? ಎಲ್ಲೆಲ್ಲಿ ಹುಡ್ಕೋದ್ವಿ ಗೊತ್ತಾ? ದುರ್ಗಾ, ಏನಿದಲ್ಲ? ನಿಮ್ಗೇನೂ ಆಗಿಲ್ಲ ತಾನೆ? ಐ ಯು ಆಲ್ ರೈಟ್? ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಅದನ್ ಬಿಡಿ ಬಾಸು, ತಗೊಳ್ಳಿ ನಿಮ್ ಕೋಟು. ಈ ಕೋಟ್ನ ಹುಡ್ಕೊಂಬರೋದಕ್ಕೆ ಹೋಗಿದ್ಯಾ? ಅದು ಈ ಹೊತ್ತಲ್ಲಿ? ಹ್ಞೂ ಬಾಸು, ಈ ಕೋಟು ನಿಮಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿತ್ತಲ್ಲ.